ಕಾಕ ಇಲ್ಲಿ ನೀರು ಬೀಳ್ತತ್ತ ಕಾಕ. ಸುಮ್ನಿಯಕ್ಕ ನನ್ನ ಇದ್ರಾಗ ಎಷ್ಟು ಇಂಥ ಬೋರ್ದು ಕೇಸ್ಗಳು ನೋಡಿಲ್ಲ, ಎಲ್ಲವೂ ಸಕ್ಸಸ್ಫುಲಿ ಆಗ್ಯಾವು. ನೀನು ಯಾಕೆ ನನ್ನ ಬಗ್ಗೆ ಡೌಟ್ ಪಡ್ತಿ? ಹೆಣ್ಮಕ್ಳು ಕೆಲಸ ಏನು ಮನೆಗ ಹೋಗಿ ಮುನ್ಸಿಪಲ್ತಿಗೆ ಹೋಗಿ ಮಾಡ್ಕೋ. ನಾನು ಆಮೇಲೆ ನಿಮ್ಮ ಯಜಮಾನ ಬಗ್ಗೆ ಹೇಳ್ತೀನಿ. ಆತ ಬಂದು ನೀರು ಇಂಜ್ ಮಾರ್ಕ್ ಮಾಡ್ಕೊಡ್ತೀನಿ. ಅವನು ಬೋರ್ ಅವ್ರನ್ನ ಕರೆಸ್ತಾನಲ್ಲ, ಅವ್ನು ನೀರು ಬಿದ್ದ ಮೇಲೆ ನೋಡತ್ತೆ ನನ್ನ ಎಂಥ ನನ್ನ ಚಾಲಕಿ ಅಂತ ನಿಮ್ಗೆ ಗೊತ್ತಾಗತ್ತೆ. ಅವಳು ನೋಡ ಪಾಯಿಂಟ್ ಸಿಕ್ಕಿದೆ ನೋಡ. ಹೌದಿಲ್ಯಾ, ನಮ್ಮ ಕಾಕ ಅಂದರೆ ಏನು ಸಾಮಾನ್ಯನಾ? ನಾನು ಅದೇ ಮತ್ತೆ ನನ್ನ ಹೆಂಡತಿಗೆ ನಿಮ್ಮ ಮೇಲೆ ನಂಬಿಕೆನೇ ಇರಲಿಲ್ಲ. ಅಂದರೆ ನನಗೆ ನೋಡೋಕೆ ಬರಲ್ಲ, ನಾನು ಸುಮ್ಮನೆ ಇಂಥವೆಲ್ಲ ಡಮ್ಮಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮಾತಿನ ಅರ್ಥ. ಪಕ್ಕದ ಮನೆ ನಿಂಗ ತಂದು ಹಿಂಗ ತೆಂಗಿನಕಾಯಿಗೆ ಅದು ನೋಡ್ತೀನಿ ಅಂತಂದು ಹೇಳಿ ಪಾಪ ಕರೆದು ದುಡ್ಡು ಇಸ್ಕೊಂಡು ಹೋಗಿ ಇದು ಮಾಡಿದೆ. ಬೋರ್ ಹೊಡ್ಸಿದ್ಮೇಲೆ ಗೊತ್ತಾಗಿದ್ದವ್ರಿಗೆ ಒಂದು ಹನಿ ನೀರು ಬಿದ್ದಿಲ್ಲ. ಅವಕ್ಕೆ ನಾನು ಅಷ್ಟೇ ಅಲ್ಲ, ಸರ್ಸ ಹೊರ್ದು ತೋಟದಾಗೂ ಹಿಂಗೆ ನೀನು ಕಾಯ್ದು ಇದು ಮಾಡಕ್ಕೆ ಹೋಗಿನೇ ಅಂದೆ. ಅಲ್ಲೂ ಕೂಡ ಎಡವಟ್ಟಾಗೈತಿ, ಅಲ್ಲೂ ಕೂಡ ಒಂದು ಹನಿ ನೀರು ಬರಲಿಲ್ಲ. ಅದಕ್ಕೆ ನಾವೀಗ ದುಡ್ಡು ಹಾಕಿ ಬಾಕ್ರ ಆಗೋದು ಬೇಡ ಅಂತಾನ, ಅದಕ್ಕೆ ನಾನು ಕಾಕ ಆ ಥರ ಕೇಳಿದ್ದು. ಸಾರಿ. ಹೌದು ಕಾಕ, ಮುನಿಯಮ್ಮ ಹೇಳ್ತಿರೋದು ನಿಜಾನಾ? ಹೌದು ಅಂದಾಗ ನೀರು ಬರಲಿಲ್ಲ ಅಂದ್ರೆ ಅದು ಅವ್ರ ತಪ್ಪು. ನಾವೆಲ್ಲ ಪ್ರಕೃತಿನ ಆಡೋದು ನಮ್ಮ ತಪ್ಪಲ್ವಾ? ಮತ್ತು ನೀರು ಬಾ ಅಂದ್ರೆ ಎಲ್ಲಿಂದ ಬರ್ತೈತಿ? ಭೂಮಿ ಎಲ್ಲ ಡ್ರೈ ಆಗೋಗೈತಿ. ಬೋರಾಗ ನೀರು ಇರ್ಬೇಕಂದ್ರೆ ಭೂಮಿ ತಂಪಿರ್ಬೇಕು, ಭೂಮಿ ತಂಪಿರ್ಬೇಕಂದ್ರೆ ಮಳೆ ಬರಬೇಕು. ಮಳೆ ಇಲ್ಲ ಅಂದ್ರೆ ಜಲ ಇಲ್ಲ. ಆ ಮಳೆ ಬರ್ಬೇಕು ಅಂದ್ರೆ ಪರಿಸರ ಇರಬೇಕು. ಪರಿಸರ ನಾವು ಹಾಳು ಮಾಡ್ಕೊಂತೀವ, ಮತ್ತೆಲ್ಲಿಂದ ಬರ್ಬೇಕು ಮಳೆ? ತಪ್ಪು ನಮ್ಮಲ್ಲೆಲ್ಲ ಇಟ್ಕೊಂಡು ನಾವು ಇನ್ನೊಬ್ರ ಮೇಲೆ ಹಾಕೋದು ತಪ್ಪಾಗ ಮುನಿಯಕ್ಕ. ಅದಕ್ಕೆ ನಾವೇನು ಮಾಡ್ಬೇಕಾ ಕಾಕ? ಅದಕ್ಕೆ ನಾ ಏನು ಮಾಡ್ಬೇಕಂತೀ ಕಾಕ? ಎಲ್ಲರೂ ಪರಿಸರ ಉಳಿಸ್ಕೊಂಡ್ರೆ ಪ್ರಕೃತಿಗೆ ಮಳೆನೂ ಸಿಗುತ್ತೆ, ಪ್ರಕೃತಿನೂ ಸೇಫ್ ಆಗಿರುತ್ತೆ. ಅದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ರಿ. ಕಾಕ ಹೇಳ್ತಾರ ಮಾತು 100% ನಿಜ. ಮುನಿಯಮ್ಮ, ನಾವು ಪ್ರಕೃತಿಗೆ ಮಾಡಿದ ಹಾನಿ ಇವತ್ತು ನಮ್ಮ ಜೀವಕ್ಕೆ ಆಗ್ತಾ ಇದೆ, ನೀರಿಲ್ಲದೆ ಹಾನಿ. ಹೌದು, ನೀವು ಹೇಳ್ತಾ ಇರೋ ಮಾತು 100% ಸತ್ಯ ಕಾಕ. ಪ್ರಕೃತಿ ಉಳಿದ್ರೆ ನಾವೆಲ್ಲ ಸೇಫ್ ಆಗಿರ್ತೀವಿ. ಪ್ರಕೃತಿ ಏನಾದರೂ ಮುನ್ಸ್ಕೊಂಡ್ರೆ ನಾವೆಲ್ಲ ನಾಶ ಆಗೋಗ್ತೀವಿ. ಅದಕ್ಕೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನೋಡಿದ್ರಲ್ಲ ವೀಕ್ಷಕರೇ, ಮುನಿಯಮ್ಮನ ಒಂದು ಸಣ್ಣ ಮಾತಲ್ಲಿ ಎಷ್ಟು ಅರ್ಥ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲರೂ ನಮ್ಮ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಆಗಿ.